ಹಾಯ್ ಎಲ್ರಿಗೂ ನಮಸ್ಕಾರ ಗೈಸ್. ಯಾರೆಲ್ಲ ಟೆಲಿಗ್ರಾಮ್ ಯೂಸರ್ಸ್ ಇದ್ದಾರೆ ಪ್ರತಿಯೊಬ್ಬರು ಕೂಡ ಒಂದು ಬಿಗ್ ಶಾಕ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನಪ್ಪ ಅಂದರೆ ಇನ್ನು ಮುಂದೆ ನಮ್ಮ ಒಂದು ಇಂಡಿಯನ್ ಕಂಟ್ರಿಯಲ್ಲಿ ಟೆಲಿಗ್ರಾಮ್ ಬ್ಯಾನ್ ಆಗುತ್ತೆ ಅಂತ ಹೇಳಿ ತುಂಬ ಟ್ರೆಂಡಿಂಗ್ ಒಂದು ನ್ಯೂಸ್ ಬರ್ತಾ ಇದೆ. ತುಂಬ ಅಂದರೆ ಈ ಒಂದು ನ್ಯೂಸ್ ತುಂಬ ಜನ ಕೂಡ ಬಂದಿದೆ. ಅದರಿಂದ ತುಂಬ ಜನ ಕೂಡ ಅಂತ ಇದ್ದಾರೆ ನಮ್ಮ ಒಂದು ಇಂಡಿಯಾದಲ್ಲಿ ಟೆಲಿಗ್ರಾಮ್ ಬ್ಯಾನ್ ಆಗುತ್ತೆ. ಇದು 100% ನಿಜನಾ? ಬ್ಯಾನ್ ಆಗುತ್ತಾ ಇಲ್ವಾ? ಯಾಕೆ? ಯಾವ ಒಂದು ಕಾರಣಕ್ಕೋಸ್ಕರ ಬ್ಯಾನ್ ಆಗುತ್ತೆ? ಆಲ್ಮೋಸ್ಟ್ ಈಗ ನೀವು ನೋಡ್ಬೋದು ಸಡನ್ ಆಗಿ ಟೆಲಿಗ್ರಾಮ್ನಲ್ಲಿ ಒಂದು ಹೊಸ ನ್ಯೂ ಆಪ್ಷನ್ ಬಂದಿತ್ತು. ಏನಪ್ಪ ಅಂದರೆ ಟೆಲಿಗ್ರಾಮ್ನಿಂದ ಕೂಡ ನೀವು ಮಾನಿಟೇಷನ್ ಆನ್ ಮಾಡ್ಕೊಂಡು ಟೆಲಿಗ್ರಾಮ್ನಿಂದ ಕೂಡ ದುಡ್ಡು ಮಾಡ್ಬೋದು. ಆಲ್ಮೋಸ್ಟ್ ತುಂಬ ಕ್ರಿಯೇಟರ್ಸ್ ಟೆಲಿಗ್ರಾಮ್ ಯೂಸ್ ಮಾಡ್ಕೊಂಡು ಎಷ್ಟೋ ಡಾಲರ್ ಗೈತೆ ಅರ್ನ್ ಮಾಡಿದ್ದಾರೆ. ನನ್ನ ಟೆಲಿಗ್ರಾಮ್ ಕೂಡ ಮಾನಿಟೇಷನ್ ಆಗಿದೆ, ನಿಮಗೆಲ್ಲರೂ ಕೂಡ ಗೊತ್ತಿತ್ತು. ಆದ್ರೆ ಬಟ್ ಈಗ ಸಡನ್ ನೀವು ಎಲ್ಲರೂ ಕೂಡ ಒಂದು ಬಿಗ್ ಶಾಕಿಂಗ್ ಅಂತಲೇ ಹೇಳ್ಬೋದು, ಬಿಗ್ ಒಂದು ನ್ಯೂಸ್ ಅಂತಲೇ ಹೇಳ್ಬೋದು. ಅದು ಏನಪ್ಪ, ಯಾವ ಒಂದು ಕಾರಣಕ್ಕೋಸ್ಕರ ಟೆಲಿಗ್ರಾಮ್ ಬ್ಯಾನ್ ಆಗ್ತದೆ, ಏನು ರೀಸನ್, ಯಾವ ಒಂದು ಕಾರಣ ಏನು ಎಲ್ಲ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ರತಿಯೊಬ್ಬರು ಕೂಡ ದಯವಿಟ್ಟು ಈ ಒಂದು ಇಂಪಾರ್ಟೆಂಟ್ ನೀವು ನೋಡಲೇಬೇಕು ಅಂತ ಈ ಒಂದು ಸ್ಟಾರ್ಟ್ ಮುಂಚೆ ಇನ್ನೊಂದು ಚಾನಲ್ ರೆಸ್ಪಾನ್ಸ್ ಪ್ಲೀಸ್ ಬೇಗೊಂದು ಸಬ್ಸ್ಕ್ರೈಬ್ ಬಟನ್ ಟಣ್ಣತೆ ಕ್ಲಿಕ್ ಮಾಡಿದೆ. ಇವತ್ತೊಂದು ಸ್ಟಾರ್ಟ್ನ ಬನ್ನಿ ಗೈಸ್. ನೀವು ನೋಡ್ಬೋದು ಟೆಲಿಗ್ರಾಮ್ ಅನ್ನೋದು ಎಲ್ಲ ಆಲ್ಮೋಸ್ಟ್ ತುಂಬ ಜನ ಯೂಸ್ ಮಾಡ್ತಾ ಇದ್ದಾರೆ. ಟೆಲಿಗ್ರಾಮ್ ಅನ್ನೋದು ತುಂಬ ವೈರಲ್ ಆಗಿದೆ, ನಿಮ್ಗೆ ಎಲ್ಲರೂ ಕೂಡ ಗೊತ್ತಿದೆ. ಪ್ರತಿಯೊಬ್ಬರು ಕೂಡ ಸಡನ್ ಆಗಿ ಬಂದ್ಬಿಟ್ಟು ಏನಪ್ಪ ಟೆಲಿಗ್ರಾಮ್ ಸಿಇಒ ಆದಂಥ ಪವಿಲ್ ಧ್ರುವ ಅವರು ಅರೆಸ್ಟ್ ಆಗಿದ್ದಾರೆ. ಅಂದರೆ ಯಾವ ಒಂದು ಫ್ರಾನ್ಸ್ ಗೌರ್ಮೆಂಟ್ದವರು ಅರೆಸ್ಟ್ ಮಾಡಿದ್ದಾರೆ. ಯಾವ ಒಂದು ಕಾರಣಕ್ಕೋಸ್ಕರ ಅರೆಸ್ಟ್ ಮಾಡಿದಾರಪ್ಪ ಅಂದ್ರೆ ಅವ್ರನ್ನು ತುಂಬ ಸಿಂಪಲ್ ಎಲೆಗ್ರೇಷನ್ ಕೆಲವೊಂದಷ್ಟು ಇದನ್ನಾಗಿದ್ದಾರೆ. ಕೆಲವೊಂದಷ್ಟು ಅಪರಾಧ ಇದೆ. ಕೆಲವೊಂದಷ್ಟು ಅಪರಾಧ ಏನಪ್ಪ, ಕೆಲವೊಂದಷ್ಟು ಟೆಲಿಗ್ರಾಮ್ನಲ್ಲಿ ಇಲ್ಲಿಗಲ್ ನಡೀತಿದೆ. ಇಲ್ಲಿಗಲ್ ಅಂದರೆ ಯಾವ ರೀತಿ ಅಂದ್ರೆ ಟೆಲಿಗ್ರಾಮ್ನಲ್ಲಿ ಗೇಮ್ಲಿಂಗ್ ಅಪ್ಲಿಕೇಶನ್, ಬೆಟ್ಟಿಂಗ್ ಅಪ್ಲಿಕೇಶನ್ ಮತ್ತು ಈ ಕೆಲವೊಂದಷ್ಟು ಥರ್ಡ್ ಪಾರ್ಟಿ ಅಪ್ಲಿಕೇಶನ್, ಈ ರೀತಿ ಅವು ಕಾರಣದಿಂದ ಏನಾಗಿದೆ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಅದು ಎಲ್ಲಿ ಫ್ರಾನ್ಸ್ ಕಂಟ್ರಿ ಅಂದ್ರೆ ಆ ಒಂದು ಗೌರ್ಮೆಂಟ್ ಸರ್ಕಾರ ಅರೆಸ್ಟ್ ಮಾಡಿದೆ. ಆಲ್ಮೋಸ್ಟ್ ಈ ನಮ್ಮ ಒಂದು ಇಂಡಿಯನ್ ಗೌರ್ಮೆಂಟ್ ಕೂಡ ತುಂಬ ಎಚ್ಚರಿಕೆ ಆಗಿದೆ, ತುಂಬ ಅಲರ್ಟ್ ಆಗಿದೆ. ನಮ್ಮ ಇಂಡಿಯನ್ ಗೌರ್ಮೆಂಟ್ ಕೂಡ ಇದನ್ನ ಟೆಲಿಗ್ರಾಮ್ ಬ್ಯಾನ್ ಮಾಡೋ ಚಾನ್ಸಸ್ ಇದೆ. ಆದ್ರೆ ಬಟ್ ಬ್ಯಾನ್ ಮಾಡುತ್ತೆ ಇನ್ನೂ ಕನ್ಫರ್ಮ್ ಆಗಿಲ್ಲ. ಆದ್ರೆ ಬಟ್ ಇದು ಕಾರಣ ಏನಪ್ಪ, ಟೆಲಿಗ್ರಾಮ್ ಬ್ಯಾನ್ ಆಗೋದಕ್ಕೆ ಆ ಒಂದು ಕಂಟ್ರಿಯಲ್ಲಿ ಅರೆಸ್ಟ್ ಮಾಡಿದ್ದಾರೆ ಅಂದ್ರೆ ಯಾವ ಒಂದು ಕಾರಣಕ್ಕೋಸ್ಕರ ಟೆಲಿಗ್ರಾಮ್ನಲ್ಲಿ ಆಲ್ಮೋಸ್ಟ್ ತುಂಬ ನಡೀತಿದೆ. ತುಂಬ ಹೇಳ್ಬೇಕ್ರೆ ಮೊದಲನೇ ರೀಸನ್ ಬಿಟ್ಟು ಟೆಲಿಗ್ರಾಮ್ನಲ್ಲಿ ಬಂದ್ಬಿಟ್ಟು ಏನಪ್ಪ, ಟೆಲಿಗ್ರಾಮ್ನಲ್ಲಿ ಫ್ರಾಡ್ ನಡೀತಿದೆ, ಸ್ಕ್ಯಾಮ್ ನಡೀತಿದೆ. ಕೆಲವೊಂದಷ್ಟು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಪ್ಲೇಸ್ಟೋರ್ದಲ್ಲಿ ಅವೈಲೇಬಲ್ ಇದ್ದು ಟೆಲಿಗ್ರಾಮ್ನಲ್ಲಿ ಅಪ್ಲಿಕೇಶನ್ ಬರುತ್ತೆ. ಮತ್ತು ಸೆಕೆಂಡ್ ಅಮೌಂಟು ಅಲ್ಲಿ ಸೈಬರ್ ಕ್ರೈಮ್ ನಡೀತಿದೆ. ಅಮೌಂಟ್ ತುಂಬ ಜನ ಅಮೌಂಟ್ ಲಾಸ್ ಆಗ್ತಾ ಇದ್ದಾರೆ. ತುಂಬ ಜನ ಅಮೌಂಟ್ ಕೂಡ ಲಾಸ್ ಆಗ್ತಾ ಇದ್ದಾರೆ. ಆಲ್ಮೋಸ್ಟ್ ನಮ್ಮ ಈ ಟೆಲಿಗ್ರಾಮ್ ಅಪ್ಲಿಕೇಶನ್ ಅನ್ನು ಯೂಸ್ ಮಾಡೋದು ನಮ್ಮ ಇಂಡಿಯನ್ ಕಂಟ್ರಿಯಲ್ಲಿ ಹೇಳ್ಬೇಕಾದ್ರೆ ಆಕ್ಚುಲ್ ಅಮೌಂಟು 10 ಕೋಟಿ ಜನ ಯೂಸ್ ಮಾಡ್ತಾರೆ ಆಲ್ಮೋಸ್ಟ್ ನಮ್ಮ ಇಂಡಿಯನ್ ಕಂಟ್ರಿಯಲ್ಲಿ. ನಿಮ್ಗೆಲ್ಲರೂ ಕೂಡ ಗೊತ್ತಿರಬೇಕು. ನಿಮಗೆ ಮೇನ್ ಇಂಪಾರ್ಟೆಂಟು ಟೆಲಿಗ್ರಾಮ್ನಲ್ಲಿ ತುಂಬ ಜನ ಯೂಸ್ ಮಾಡ್ತಾರೆ ಆಲ್ಮೋಸ್ಟ್ ನಮ್ಮ ಕಂಟ್ರಿಯಲ್ಲಿ. ಆಲ್ಮೋಸ್ಟ್ ಅದಕ್ಕಿಂತ ಹೆಚ್ಚು ಅಂದರೆ ಎಲ್ಲರಿಗಿಂತ ಹೆಚ್ಚಂದ್ರೆ ನಮ್ಮ ಒಂದು ಇಂಡಿಯನ್ ಕಂಟ್ರಿದವರೇ ಪೀಪಲ್ಸೇ ಯೂಸ್ ಮಾಡ್ತಾರೆ ಜನರು. ಆ್ಯಕ್ಚುಲಿ ಅಮೌಂಟು ಈ ಟೆಲಿಗ್ರಾಮ್ನಲ್ಲಿ ತುಂಬ ನಡೀತಿದೆ. ಅಮೌಂಟ್ ಕಳ್ಕೊತಾರೆ, ಸೈಬರ್ ಕ್ರೈಮ್ ಫ್ರಾಡ್ ನಡೀತಿದೆ. ಮತ್ತು ಅದ್ರ ಜೊತೆಗೆ ನೆಕ್ಸ್ಟ್ ಬಂದ್ಬಿಟ್ಟು ಈ ಸೆಕ್ಸುವಲ್ ಕಂಟೆಂಟು, ಕೆಲವೊಂದಷ್ಟು ಸೆಕ್ಸುವಲ್ ಕಂಟೆಂಟ್ ನಡೀತಿದೆ. ಮತ್ತು ಅದ್ರ ಜೊತೆ ಈ ಕೆಲವೊಂದಷ್ಟು ಅಪರಾಧ ನಡೀತದೆ. ಕೆಲವೊಂದಷ್ಟು ಎಕ್ಸಾಮ್ದು ಏನಿದೆ, CET ಎಕ್ಸಾಮ್, ಗೌರ್ಮೆಂಟ್ ಅಪ್ಲಿಕೇಶನ್ ಅಂದರೆ ಗೌರ್ಮೆಂಟ್ ಎಕ್ಸಾಮ್ ಇದೆಯಲ್ಲ, ಆನ್ಲೈನ್ ಎಕ್ಸಾಮ್, ಅದರ ಒಂದು ಕ್ವಶನ್ ಪೇಪರ್ ಕೂಡ ಈ ಟೆಲಿಗ್ರಾಮ್ನಲ್ಲಿ ಲೀಕ್ ಆಗ್ತಾ ಇದೆ. ಕೆಲವೊಂದಷ್ಟು ಲೀಕ್ ಆಗ್ತದೆ. ಅದಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ ಟೆರರಿಸ್ಟ್ ಅನ್ನೋದು ಟೆಲಿಗ್ರಾಮ್ನಿಂದ ಇದನ್ನ ಪಬ್ಲಿಕ್ ಆಗ್ತದೆ. ನಿಮ್ಗೆ ಆಲ್ಮೋಸ್ಟ್ ಪ್ರೂಫ್ ಅದ್ರ ಬಗ್ಗೆ ಇದೆ. ಆಲ್ಮೋಸ್ಟ್ ಈಗ ಇಂಡಿಯಾದಲ್ಲಿ ನಡೀತಿದೆ. ಟೆಲಿಗ್ರಾಮ್ನಿಂದ ಎಷ್ಟು ಟೆರರಿಸ್ಟು ಮೆಸೇಜ್ ಮಾಡ್ತಾರೆ, ಒಬ್ಬರೊಬ್ಬರು ಕಾಂಟ್ಯಾಕ್ಟ್ ಇದ್ದಾರೆ. ಟೆರರಿಸ್ಟ್ ಅಂದರೆ ಈಗ ಆ್ಯಕ್ಚುಲಿ ಪಾಕಿಸ್ತಾನ ಮುಂದಿಲ್ಲ, ಆ ರೀತಿ ಟೆರರಿಸ್ಟ್ ಒಬ್ಬರಿಂದ ಒಬ್ಬರು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ನಮ್ಮ ಇಂಡಿಯಾದವರು. ಅಂದರೆ ಟೆಲಿಗ್ರಾಮ್ನಲ್ಲಿ ಆಲ್ಮೋಸ್ಟ್ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ, ತುಂಬ ಜನ ಯೂಸ್ ಮಾಡ್ತಾ ಇದ್ದಾರೆ ಟೆಲಿಗ್ರಾಮ್. ಆ ಒಂದು ಕಾರಣಕ್ಕೋಸ್ಕರ ಅವ್ರು ಏನು ಮಾಡಿದ್ರು, ಫ್ರೆಂಡ್ಸ್ ಗೌರ್ಮೆಂಟ್ದವ್ರು ಏನು ಮಾಡಿದ್ದಾರೆ, ಅದನ್ನು ಬ್ಯಾನ್ ಮಾಡಿದ್ದಾರೆ. ಅವರು ಅದಕ್ಕೆಲ್ಲ ಇದು ಮಾಡಿ ಅವರನ್ನು ಏನು ಮಾಡಿದ್ದಾರೆ, ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಅವ್ರು ಏನಿದಾರೆ ಪವಿಲ್ ಅವರು ಟೆಲಿಗ್ರಾಮ್ ಸಿಇಒದವ್ರು ಏನಿದಾರಲ್ಲ, ಆ ಒಂದು ಜವಾಬ್ ಏನು ಅದು ಅವ್ರ ಮೇಲೆ ಇದ್ದಂಥ ಏನು ಅಪರಾಧ ಏನಿದೆಲ್ಲ, ಆರೋಪ ಏನಿದೆಲ್ಲ, ಆ ಆರೋಪ ಎಲ್ಲ ಅವ್ರು ಏನು ಮಾಡಬೇಕು, ಎಲ್ಲ ಫೇಕ್ ಅಂತ ಅವ್ರ ಮುಂದೆ ಅವ್ರು ಏನು ಮಾಡಬೇಕು, ಅವ್ರ ಮುಂದೆ ಎಲ್ಲ ಜೆನ್ಯೂನ್ ತೋರಿಸ್ಬೇಕು. ಇದೆಲ್ಲ ಫೇಕ್ ನ್ಯೂಸ್ ಅಂತ ಅವ್ರು ಹೇಳ್ಬೇಕು. ಆವಾಗ ಮಾತ್ರ ಅವರನ್ನು ರಿಲೀಸ್ ಮಾಡ್ತಾರೆ. ಇಲ್ಲಪ್ಪ ಅಂದರೆ ಒಂದು ವೇಳೆ ಫೇಕ್ ಅಂತ ಅಂದ್ರೆ 100% ನಿಜ ಇದ್ರೆ ಏನಾಗುತ್ತೆ ಅಂದ್ರೆ ಅವ್ರಿಗೆ 20 ವರ್ಷಗಳ ಕಾಲ ಜೈಲು ಶಿಕ್ಷೆ ಆಗುತ್ತೆ. ಜೈಲಲ್ಲಿ ಇರ್ತಾರೆ 20 ವರ್ಷಗಳ ಕಾಲ, ಯಾವುದೇ ರೀತಿ ಬರೋಲ್ಲ. ಇದರಿಂದ ನಮ್ಮ ಇಂಡಿಯನ್ ಗೌರ್ಮೆಂಟ್ ಕೂಡ ಆಲ್ಮೋಸ್ಟ್ ಎಚ್ಚರಿಕೆ ಆಗಿರುತ್ತೆ. ನಮ್ಮ ಇಂಡಿಯನ್ ಗೌರ್ಮೆಂಟ್ದವರು ತುಂಬ ಮುಂದೆ ಇದ್ದಾರೆ, ಇಂಪಾರ್ಟೆಂಟ್ ಎಲ್ಲರೂ ಕೂಡ. ಈಗ ಆ್ಯಕ್ಚುಲಿ ಯಾವುದೊಂದು ಅಪ್ಲಿಕೇಶನ್ ಆಗಿರ್ಬೋದು, ಏನೊಂದು ಡಾಟಾ ಲೀಕ್ ಆಗಿರ್ಬೋದು, ಕೆಲವೊಂದಷ್ಟು ಪರ್ಸನಲ್ ಡೀಟೇಲ್ ಇನ್ನೊಬ್ಬರು ಸೇರ್ಬೋದು. ಈ ರೀತಿ ಕಾರಣದಿಂದ ಈಗ ಟಿಕ್ಟಾಕ್ ಅನ್ನೋದು ಬ್ಯಾನ್ ಆಯಿತು. ಟಿಕ್ಟಾಕ್ ಅನ್ನೋದು ನಮ್ಮ ಇಂಡಿಯನ್ ಗೌರ್ಮೆಂಟ್ ಯಾವುದೇ ರೀತಿ ರೆಸ್ಪಾನ್ಸ್ ಮಾಡಲಿಲ್ಲ. ಟಿಕ್ಟಾಕ್ದವರು ಅವರಿಗೆ ನಮ್ಮ ಇಂಡಿಯನ್ ಗೌರ್ಮೆಂಟ್ ಏನೂ ರೆಸ್ಪಾನ್ಸ್ ಮಾಡಲಿಲ್ಲ. ಬಟ್ ಈ ಟೆಲಿಗ್ರಾಮ್ನಿಂದ ತುಂಬ ಸ್ಕ್ಯಾಮ್ ನಡೀತಿದೆ. ಆ್ಯಕ್ಚುಲಿ ಯಂಗ್ಸ್ಟರ್ ಕಾಂಬೆಟ್ ಅನ್ನೋದು ಟೆಲಿಗ್ರಾಮ್ನಿಂದಲೇ ಕೂಡ ಇದೆ. ಇದು ಕೂಡ ಟೆಲಿಗ್ರಾಮ್ ಬೇರೆ ಯಂಗ್ಸ್ಟರ್ ಕಾಂಬೆಟ್ ಹೋಯ್ತು. ಏನು ಮಾಡೋದು, ಆ್ಯಕ್ಚುಲಿ ಟೆಲಿಗ್ರಾಮ್ನಿಂದ ಎಷ್ಟು ಕ್ರಿಯೇಟರ್ಸ್ಗೆ ಯೂಸ್ ಇತ್ತು. ಆದ್ರೆ ಬಟ್ ಅದನ್ನು ಕೆಟ್ಟದಾಗಿ ತುಂಬ ಯೂಸ್ ಮಾಡ್ತದೆ. ಅದರಿಂದ ತುಂಬ ಯಾರು ಕೂಡ ಕೇರ್ ಮಾಡಿರಲಿಲ್ಲ ಟೆಲಿಗ್ರಾಮಲ್ಲಿ ತುಂಬ ಸೆಕ್ಸುವಲ್ ಕಂಟೆಂಟು ಅದು ಇದು ತುಂಬ ನಡೀತಿದ್ದವು.
ಇತ್ಯಾದಿ ಆಲ್ಮೋಸ್ಟ್ ಹೇಳಬಾರ್ದು ನಿಮಗೆ ಹೇಳ್ಬೇಕಾರೆ ಆ ರೀತಿ ಟೆಲಿಗ್ರಾಮಲ್ಲಿ ನಡೀತಿದೆ. ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ಟೆಲಿಗ್ರಾಮ್ ನಮ್ಮ ಇಂಡಿಯನ್ ಗೌರ್ಮೆಂಟಲ್ಲಿ ಬ್ಯಾನ್ ಆಗೋ ಚಾನ್ಸಸ್ ಇದೆ. ಇನ್ನೂ ಬ್ಯಾನ್ ಆಗುತ್ತೆ ಅಂತ ಹೇಳಿಲ್ಲ, ಆಲ್ಮೋಸ್ಟ್ ಬ್ಯಾನ್ ಆಗ್ಬೋದು, ಬ್ಯಾನ್ ಆಗಲ್ದೇ ಇರ್ಬೋದು ಕೂಡ, ಹೇಳೋಕ್ಕಾಗಲ್ಲ. ಬ್ಯಾನ್ ಆಗ್ಬೋದು, ಆಗಲ್ದೇ ಇರ್ಬೋದು. ಆದ್ರೆ ಬಟ್ ವೇಟ್ ಮಾಡಿ ಕೆಲವು ದಿನಗಳ ನಂತರ ನಾವು ಕೂಡ ವೇಟ್ ಮಾಡಿ ನೋಡ್ಬೇಕು. ಸಡನ್ ಆಗಿ ನಮ್ಮ ಇಂಡಿಯನ್ ಗೌರ್ಮೆಂಟಲ್ಲಿ ಬ್ಯಾನ್ ಆದ್ರೆ ಎಲ್ಲ ನಮ್ಮ ಕ್ರಿಯೇಟರ್ಸ್ಗೆ ತುಂಬ ಪ್ರಾಬ್ಲಮ್ ಆಯಿತು. ಆಲ್ಮೋಸ್ಟ್ ತುಂಬ ದೊಡ್ಡ ದೊಡ್ಡ ಕ್ರಿಯೇಟರ್ಸ್ ಅಲ್ಲಿ ಅರ್ನ್ ಮಾಡ್ತಾ ಇದ್ದಾರೆ. ಆದ್ರೆ ಬಟ್ ಈ ರೀತಿ ಒಂದು ಪ್ರಾಬ್ಲಮ್ ಆಗಿದೆ. ಇದೊಂದು ನ್ಯೂಸ್ ನೋಡಿ, ಟೆಲಿಗ್ರಾಮ್ ಬ್ಯಾನ್ ಆಗೋದಕ್ಕೆ ಕಾರಣ ಏನು? ಕೆಲವೊಂದಷ್ಟು ಆಗುವಂಥ ಟೆಲಿಗ್ರಾಮಲ್ಲಿ ಸ್ಕ್ಯಾಮ್ಸು ಕೆಲವೊಂದಷ್ಟು ಇದ್ರ ನಡೀತಿದೆ ಸ್ಕ್ಯಾಮು. ಆ ಒಂದು ಕಾರಣಕ್ಕೋಸ್ಕರ ಟೆಲಿಗ್ರಾಮ್ ಅನ್ನೋದು ಬ್ಯಾನ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಏನೋ ಜಸ್ಟ್ ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿ, ಈ ಒಂದು ಪ್ರತಿಯೊಬ್ಬರು ಕೂಡ ಶೇರ್ ಮಾಡಿ. ಯಾರೆಲ್ಲ ಟೆಲಿಗ್ರಾಮ್ ಯೂಸ್ ಮಾಡ್ತಾರೆ ಪ್ರತಿಯೊಬ್ಬರು ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗಿದೆ ಅಂತ. ಇವತ್ತೊಂದು ಮುಗಿಸ್ತೀನಿ. ಇವತ್ತೊಂದು ಮುಗಿಸೋ ಮುಂಚೆ ಪ್ರತಿಯೊಬ್ಬರು ಸ್ಪ್ಯಾಮರ್ಸ್ ಎಲ್ಲ ಕೂಡ ಜೀವನ ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರೂ ಬಾಯ್.